ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿವಸ 10ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಘಟಕವಾಗಿರ್ತಕ್ಕಂಥ ಸಮಾಂತರ ಶ್ರೇಣಿಗಳು ಅಂತಕ್ಕಂಥ ಘಟಕದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನನ್ನ ಹೆಸರು ಶ್ರೀ ಮಲ್ಲಿಕಾರ್ಜುನ್ ಡಿ ಕೋಡ್ಬಾ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಾಟೇನಹಳ್ಳಿ. ಇದರ ಈ ಒಂದು ಘಟಕದ ಕಲಿಕಾಂಶಗಳು. 1ನೇ ಕಲಿಕಾಂಶ ಸಮಾಂತರ ಶ್ರೇಣಿಯ ಅರ್ಥ ಮತ್ತು ವ್ಯಾಖ್ಯಾನ. ಅಂದರೆ ಸಮಾಂತರ ಶ್ರೇಣಿ ಅಂದ್ರೇನು, ಅದರ ಅರ್ಥ ಏನು, ಅದರ ವ್ಯಾಖ್ಯಾನ ಏನಿದೆ ಅಂತಕ್ಕಂಥದ್ದು. ನೆಕ್ಸ್ಟು 2ನೇ ಒಂದು ಕಲಿಕಾಂಶ ಸಮಾಂತರ ಶ್ರೇಣಿಯ ಪದಗಳು, ಸಾಮಾನ್ಯ ರೂಪ ಮತ್ತು ಸಾಮಾನ್ಯ ಪದ. ಅದರ ಜೊತೆಯಲ್ಲಿನೇ ಸಮಾಂತರ ಶ್ರೇಣಿಯ ಎನನೇ ಪದ ಕಂಡುಹಿಡಿಯುವುದು. ಸಮಾಂತರ ಶ್ರೇಣಿಯಲ್ಲಿ ಹಲವಾರು ಪದಗಳಿರ್ತವೆ, ಅನಂತ ಪದಗಳಿರ್ತವೆ. ಅದರಲ್ಲಿ ಆ ಎನನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, ಅದರ ಸೂತ್ರ ಏನು ಅಂತಕ್ಕಂಥದ್ದು. ಹಾಗೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವುದು ಅಂತಂದೇಳ್ಬಿಟ್ಟು, ಹಾಗೆ ಈ ಎರಡೂ ಸೂತ್ರಗಳ ಮೇಲಿರ್ತಕ್ಕಂಥ ಲೆಕ್ಕಗಳ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಇಷ್ಟು ಈ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ಕಲಿಕಾಂಶಗಳು. ಮೊಟ್ಟ ಮೊದಲಿಗೆ ಸಮಾಂತರ ಶ್ರೇಣಿ ಅಂದರೆ ಏನು ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದು ಸಂಖ್ಯಾ ಗಣಗಳನ್ನು, ಅಂದರೆ ಸಂಖ್ಯೆಗಳ ಗುಂಪುಗಳನ್ನು ಅಥವಾ ಗಣಗಳನ್ನು ನಾನಿಲ್ಲಿ 4 ಗುಂಪುಗಳನ್ನು ತೆಗೆದುಕೊಂಡಿದ್ದೇನೆ. 1ನೇ ಗುಂಪಿನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಏನೇನಿದಾವೆ ಅಂತಕ್ಕಂಥದ್ದನ್ನು ನೋಡೋಣ. 8,000, 8,500, 9,000, 9,500 ಸೋನಪ್ಟು. ಇಲ್ಲಿ ಈ ಒಂದು ಗುಂಪಿನಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ರತಿ ಪದಕ್ಕೆ ಮೊದಲನೇ ಪದವನ್ನು ಹೊರತುಪಡಿಸಿ ಪ್ರತಿ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿ ಕೂಡ 2ನೇ ಗುಂಪಿನಲ್ಲಿ 1, 2, 3, 4, ಸೋನಪ್ಟು. ಇಲ್ಲಿ ಎಣಿಕೆಯ ಸಂಖ್ಯೆಗಳನ್ನ ತೊಗೊಂಡಿದ್ದೇವೆ. ಎಣಿಕೆಯ ಸಂಖ್ಯೆಗಳನ್ನ ತೊಗೊಂಡ್ರೂ ಕೂಡ 1 ಹೊರತುಪಡಿಸಿ 2 ಬರಬೇಕಾಗಿತ್ತು ಅಂದರೆ 1 ಕೂಡಿಸಿದ್ದಾರೆ. ಹಾಗೆ ಕಂಟಿನ್ಯೂಸ್ ಆಗಿ ಅದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಕ್ಕಂತ ಹೋಗಿದ್ದಾರೆ. ನೆಕ್ಸ್ಟ್ 3ನೇ ಒಂದು ಸಂಖ್ಯೆಗಳ ಗುಂಪಿನಲ್ಲಿ 100, 70, 40, 10, ಸೋನಪ್ಟು. ಈ ಒಂದು ಸಂಖ್ಯಾ ಗುಂಪಿನಲ್ಲಿ ಕೂಡ ನೀವು ಇಲ್ಲಿ 100ರಿಂದ 70 ಬರಬೇಕಾಗಿತ್ತು ಅಂದರೆ ಸಾಮಾನ್ಯವಾಗಿ 30 ಕಳೆದಿದ್ದಾರೆ. 70ರಿಂದ 40 ಬರಬೇಕಾಗಿತ್ತು ಅಂದರೆ ಇಲ್ಲಿ ಕೂಡ 30 ಕಳೆದಿದ್ದಾರೆ. 40ರಿಂದ 10 ಬರಬೇಕಾಗಿತ್ತು ಅಂದರೆ ಇಲ್ಲಿ ಕೂಡ 30 ಕಳೆದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಿರ್ದಿಷ್ಟ ಸಂಖ್ಯೆಯನ್ನು ಕಳೆದಿದ್ದಾರೆ. ಇಲ್ಲಿ 2 ಗುಂಪಿನಲ್ಲಿ ಕೂಡಿಸಿದ್ದಾರೆ. ಇನ್ನು 4ನೇ ಸಂಖ್ಯಾಗಣದಲ್ಲಿ -3, -2, -1, 0. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಪ್ರತಿ ಪದಕ್ಕೆ ಒಂದು +1 ಕೂಡಿಸ್ಕೊಳ್ತಾ ಹೋಗಿದ್ದಾರೆ. ಇಲ್ಲಿ ಮುಂದಿನ ಪದ ಸಿಗ್ತಾ ಹೋಗಿದೆ. ಅಂದರೆ ಇವು 4 ಸಂಖ್ಯಾಗಣಗಳಿಂದ ನಾವು ಒಂದು ಅಂಶವನ್ನು ಇಲ್ಲಿ ತಿಳ್ಕೊಳ್ತೀವಿ. ಅದು ಯಾವುದು ಅಂಶ, ಏನು ಅಂಶ ಅಂತಕ್ಕಂಥದ್ದನ್ನು ನಾವು ನೋಡಿದೆ. ಅಂದರೆ ಇಲ್ಲಿ ನೋಡ್ರಿ, ಮೇಲಿನ ಸಂಖ್ಯೆಗಳ ಗಣದಲ್ಲಿ ಪ್ರತಿಯೊಂದು ಮುಂದಿನ ಪದ ಪಡೆಯಲು, ಅಂದರೆ ಈಗ 8,000 ಬಿಟ್ಟು 8,500 ಪಡಿಬೇಕಾಯಿತು, ಅಥವಾ 1 ಬಿಟ್ಟು 2 ಪಡಿಬೇಕಾಯಿತು, ಅಥವಾ 100 ಬಿಟ್ಟು 70 ಪಡಿಬೇಕಾಯಿತು ಅಂದರೆ, ಅಥವಾ -3 ಬಿಟ್ಟು -2 ಪಡಿಬೇಕಾಗಿತ್ತು ಅಂದರೆ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಬೇಕು ಅಥವಾ ಕಳೆಯಬೇಕು. ಒಂದು ಸ್ಥಿರ ಸಂಖ್ಯೆ, ಅದು ಆ ಸ್ಥಿರ ಸಂಖ್ಯೆ ಯಾವುದಾದ್ರೂ ಆಗಿರ್ಬೋದು, ಅದನ್ನು ಕೂಡಬಹುದು ಅಥವಾ ಕಳಿಬೋದು. ಈ ರೀತಿ ಸಂಖ್ಯೆಗಳ ಗಣವನ್ನು ಸಮಾಂತರ ಶ್ರೇಣಿ, ಅಂದರೆ ಇವೆಲ್ಲ 4 ಸಂಖ್ಯೆಗಳ ಗುಂಪನ್ನು ಸಮಾಂತರ ಶ್ರೇಣಿ ಎನ್ನುವರು. ಹಾಗಾದರೆ ಅದರ ವ್ಯಾಖ್ಯಾನ ಏನಿದೆ, ಮೊದಲ ಪದವನ್ನು ಹೊರತುಪಡಿಸಿ, ಅಂದರೆ ಈ ಶ್ರೇಣಿಯಲ್ಲಿರ್ತಕ್ಕಂಥ ಮೊದಲ ಪದ ಏನಿದಾವೆ 8, 1, 100, -3 ಏನಿದಾವೆ, ಇವನ್ನೆಲ್ಲ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡುವುದರಿಂದ ಅಥವಾ ಕಳೆಯುವುದರಿಂದ ಪಡೆಯುವ ಸಂಖ್ಯೆಗಳ ಗಣವನ್ನು ಸಮಾಂತರ ಶ್ರೇಣಿ ಎನ್ನುವರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಏನಿದೆ ಅಂದರೆ, ಒಂದು ಸಂಖ್ಯೆ, ಪ್ರತಿ ಒಂದು ಸಂಖ್ಯಾಗಣದಲ್ಲಿ ಮೊದಲಿನ ಪದವನ್ನು ಹೊರತುಪಡಿಸಿ ಮುಂದಿನ ಪದಗಳು ಬರಬೇಕಾಗಿತ್ತು ಅಂದರೆ ಹಿಂದಿನ ಪದಕ್ಕೆ ನಾವು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡೋದ್ರಿಂದ ಅಥವಾ ಕಳೆಯೋದ್ರಿಂದ ನಾವು ಮುಂದಿನ ಸಂಖ್ಯೆಯನ್ನು ಪಡ್ಕೊಳ್ತೇವೆ.
ಆ ನಿರ್ದಿಷ್ಟ ಸಂಖ್ಯೆನ ಕೂಡೋದ್ರಿಂದ ಅದು ಕಳೆಯೋದ್ರಿಂದ ಪಡೆಯುವ ಸಂಖ್ಯೆಗಳ ಒಂದು ಗಣವನ್ನು ನಾವೇನು ಕರಿತೀವಿ ಸಮಾಂತರ ಶ್ರೇಣಿ ಅಂತ. ಹಾಗಾದರೆ ಈ ಸ್ಥಿರ ಸಂಖ್ಯೆ ಏನಿದೆಯಲ್ಲ, ನಾವಿಲ್ಲಿ ಸ್ಥಿರ ಸಂಖ್ಯೆಯನ್ನು ಅಂತಂದೇಳಿ ಬಳಸಿದ್ದೇವೆ. ಈ ಸ್ಥಿರ ಸಂಖ್ಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂತಂದೇಳಿ ಕರಿತೀವಿ. ಏನಂತೇಳಿ ಕರಿತೀವಿ? ಆ ಕೂಡುವ ಅಥವಾ ಕಳೆಯುವ ಪದವನ್ನು ಸಾಮಾನ್ಯ ವ್ಯತ್ಯಾಸ. ಇಲ್ಲೇನಾಯಿತು? ಸಮಾಂತರ ಶ್ರೇಣಿ ಅಂದರೆ ಏನಂತ ಸಿಕ್ತು. ಹಾಗೆ ಅಲ್ಲಿ ಕೂಡ್ತಕ್ಕಂಥ ಕಳಿತಕ್ಕಂಥ ಒಂದು ಸ್ಥಿರ ಸಂಖ್ಯೆ ಅಥವಾ ಸ್ಥಿರ ಪದಕ್ಕೆ ನಾವೇನು ಕರಿದ್ವಿ? ಸಾಮಾನ್ಯ ವ್ಯತ್ಯಾಸ ಅಂತಂದೇಳಿ ಕರಿದ್ವಿ. ಈಗ ನೆಕ್ಸ್ಟು ಸಮಾಂತರ ಶ್ರೇಣಿಯ ಪದಗಳು. ಹಾಗಾದರೆ ಪದಗಳನ್ನು ನಾವೇ ಹಂಗೆ ಬರಿತೀವಿ? A1, A2, A3, A4 ಸೋನ್ ಅಪ್ ಟು. ಅಂದರೆ A1 ಅಂದರೆ ಏನು? ಎ ಅಂತಂದೇಳಿ ಅಂದರೆ ಮೊದಲ ಪದ. A2 A+D ಅಂದರೆ ಈ ಎರಡನೇ ಪದ ಬರಬೇಕಾಗಿತ್ತು ಅಂದರೆ ಹಿಂದಿನ ಪದಕ್ಕೆ ಏನಾದರೂ ಒಂದು ಕೂಡಿಸ್ಬೇಕು. ಅದನ್ನು ನಾವೇನು ಕರೆದಿದ್ದೇವೆ? ಡಿ ಅಂತ ಕರೆದಿದ್ದೇವೆ. ಹಾಗಾಗಿ ಅದು ಎರಡನೇ ಪದ ಸಿಗುತ್ತೆ. ಇನ್ನು ಇದನ್ನು ಆಧಾರವಾಗಿಟ್ಕೊಂಡು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನಾವು ಬರೆದಿದ್ದೇವೆ. A, A+D, A+2D, A+3D, ಸೋನ್ ಅಪ್ ಟು ಎನ್ನನೇ ಪದವನ್ನು ಬರ್ಕೊಂಡಿದ್ದೇವೆ ಇಲ್ಲಿ A+n-1 ಇಂಟು ಡಿ ಅಂತಂದೇಳ್ಬಿಟ್ಟು. ಹಾಗಾದರೆ ಇದರಲ್ಲಿ ಎ ಅಂತಕ್ಕಂಥದ್ದು ಮೊದಲ ಪದ, ಹಾಗೆ ಡಿ ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ. ಹಾಗೆ ಈ ಒಂದು ಇದರಲ್ಲಿ A+n-1 ಡಿ ಅಂತಕ್ಕಂಥದ್ದು ಅದು ಏನಾಗುತ್ತೆ? ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇಲ್ಲಿ ಒಂದು ಸಮಸ್ಯೆಯನ್ನು ತಗೊಂಡಿದ್ದಾನೆ. 3, 1, -1, -3 ಸೋನ್ ಅಪ್ ಟು. ಇದರಲ್ಲಿ ಈ ಶ್ರೇಣಿಯಲ್ಲಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದಾವೆ. ಇಲ್ಲಿ ಮೊದಲ ಪದ ಅಂದರೆ ಯಾವುದೇ ಒಂದು ಶ್ರೇಣಿಯಲ್ಲಿ ಏನು ಮೊದಲ ಸಂಖ್ಯೆ ಏನಿರುತ್ತದೆ, ಫಸ್ಟು ಪ್ರತಿಯೊಂದು ಶ್ರೇಣಿಯಲ್ಲಿ ಮೊದಲ ಪದ ಏನಿರುತ್ತೆ, ಮೊದಲ ಸಂಖ್ಯೆ ಏನಿರುತ್ತೆ, ಆ ಸಂಖ್ಯೆನೇ ಏನಾಗುತ್ತೆ? ಮೊದಲ ಪದ ಆಗುತ್ತೆ. ಹಾಗಾದರೆ ಇಲ್ಲಿ ಒಂದೇನೆಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು. ಇಲ್ಲಿ ನಾನು ಮಾಡಿದ್ದೇನೆ. ಇಲ್ಲಿ 1 - 3 = -2 ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಏನಾಯಿತು? ಈ -2 ಪ್ರತಿ ಪದಕ್ಕೆ ಕೂಡಿಸ್ಕೊಂತ ಈಗ 3 - 2 ಅಂದರೆ 1 ಬಂತು, 1 - 2 ಅಂದರೆ -1 ಬಂತು, -1 - 2 ಅಂದರೆ -3 ಬಂತು. ಹೀಗೆ ಆ ಶ್ರೇಣಿ ನಮಗೆ ದೊರೆಯುತ್ತದೆ ಅಂತಕ್ಕಂಥದ್ದು. ಇನ್ನೊಂದು ಸಮಸ್ಯೆಯನ್ನು ಇಲ್ಲಿ ತಗೊಂಡಿದ್ದಾನೆ. 0, -4, -8, -12 ಸೋನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳನ್ನು ಬರೆಯಿರಿ. ಇಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ, 4 ಪದಗಳನ್ನು ಕೊಟ್ಟಿದ್ದಾರೆ. ಈ 4 ಪದಗಳಲ್ಲಿ ಮುಂದಿನ ಪದವನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು? ಈ 4 ಪದಗಳನ್ನು ಫಸ್ಟ್ ಬರ್ಕೊಂಡು ತದನಂತರದಲ್ಲಿ ಏನು ಮಾಡಬೇಕು ಅಂದರೆ ಮೊದಲ ಪದವನ್ನು ಬರ್ಕೋಬೇಕು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. -4 - 0 ಅಂದರೆ -4 ಬರುತ್ತೆ. ಈ -4 ಅಂತಕ್ಕಂಥ ಒಂದು ಏನು ಸಾಮಾನ್ಯ ವ್ಯತ್ಯಾಸ ಏನು ಸಿಕ್ಕಿದೆ, ಇದರ ಆಧಾರದ ಮೇಲೆ ನಾವೇನು ಮಾಡಬೇಕು? ಮುಂದಿನ 4 ಪದಗಳನ್ನ ಕಂಡುಹಿಡಬೇಕು. ಅಂದರೆ ಏನು ಮಾಡಬೇಕು? -12ಕ್ಕೆ -4 ಕೂಡಿಸಿದ್ರೆ -16 ಬರುತ್ತೆ, ಫಸ್ಟ್ನೇದು. ನೆಕ್ಸ್ಟ್ -16ಕ್ಕೆ ಮತ್ತೆ -4 ಕೂಡಿಸಿದ್ರೆ -20 ಬರುತ್ತೆ. ನೆಕ್ಸ್ಟ್ -14ನ್ನು -20 ಕೂಡಿಸಿದ್ರೆ -24 ಬರುತ್ತೆ. -24ನ್ನು -4 ಕೂಡಿಸಿದ್ರೆ ಮತ್ತೆ -28 ಬರುತ್ತೆ. ಇಲ್ಲಿ 4 ಪದಗಳು ನಿಮಗೆ ಸಿಕ್ಕಂಗಾಗ್ತವೆ. ಅಂದರೆ ಒಂದು ಶ್ರೇಣಿಯಲ್ಲಿ 4 ಪದಗಳನ್ನು ಕೊಟ್ಟೆ ಅಂದರೆ ಮುಂದಿನ 4 ಪದಗಳನ್ನು ಕಂಡುಹಿಡಿಬೇಕಾಯಿತು. ನಾವೇನು ಮಾಡಬೇಕು? ಏನು ಮಾಡಬೇಕಾಗತ್ತಾ? ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನಾವೇನು ಮಾಡಬೇಕು? ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡು ತದನಂತರದಲ್ಲಿ ಅದನ್ನೇನು ಮಾಡಬೇಕು? ಬರಿತಾ ಹೋಗಬೇಕು ಅಂತಕ್ಕಂಥದ್ದು. ಓಕೆ. ಇನ್ನೊಂದು ಸಮಸ್ಯೆ 2, 7, 12 ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ ಅಂತಂದು. ಇಲ್ಲಿ ಅತಿ ಸುಲಭ. ಮೊದಲ ಪದ ನಿಮಗೆ ಆಗಲೇ ಹೇಳಿದೆ ನಾನು. ಮೊದಲ ಪದ ಅಂದರೆ 2, ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದಲ್ಲಿ ಒಂದನೇ ಪದ ಕಳಿಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದು ನೋಡೋಣ. ಮೊದಲ ಪದ 2 ಅದಂದ್ರೂ ಕಾಮನ್ ಆಗಿರುತ್ತೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಅಂದರೆ 7 - 2 ಅಂದರೆ
ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು, ಅದೇನು ಬರುತ್ತೆ 5 ಅಂತಕ್ಕಂಥದ್ದು ಬರುತ್ತೆ. ಇನ್ನು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ, ನಾನೀಗಾಗಲೇ ಸಾಮಾನ್ಯ ರೂಪವನ್ನು ಬರೆಯುವಾಗ ಎನ್ನನೇ ಪದವನ್ನು ಅಥವಾ ಕೊನೆಯ ಪದವನ್ನು ಕೂಡ ನಿಮಗೆ ಬರೆದು ತೋರಿಸಿದ್ದಾನೆ. ಇದೇ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ. an = a + n - 1 × d ಅಂತಕ್ಕಂಥದ್ದು. ಹಾಗಾದರೆ ಇದರಲ್ಲಿ ಏನು ಈ ಒಂದು ಸಂಕೇತಗಳು ಏನನ್ನು ಸೂಚಿಸ್ತವು ಅಂತಕ್ಕಂಥದ್ದನ್ನು ನಾವು ಬರೆಯೋದಾದರೆ, ಈ an ಅಂತಕ್ಕಂಥದ್ದು ಸಮಾಂತರ ಶ್ರೇಣಿಯ ಎನ್ನನೇ ಪದ, ಹಾಗೆ n ಅಂತಕ್ಕಂಥದ್ದು ಪದಗಳ ಸಂಖ್ಯೆ, ಹಾಗೆ a ಅಂತಕ್ಕಂಥದ್ದು ಮೊದಲ ಪದ, d ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ. ಈಗ ಒಂದು ಸಮಸ್ಯೆಯನ್ನು ಈ ಒಂದು ಸೂತ್ರದ ಆಧಾರದ ಮೇಲೆ ತೆಗೆದುಕೊಳ್ಳೋಣ. ಎರಡು, 7, 12 ಸೋನಬಿಟ್ಟು ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ಇದರಲ್ಲಿ ಈ ಶ್ರೇಣಿಯ ಕೊಟ್ಟಿದ್ದಾರೆ, ಈ ಶ್ರೇಣಿಯಲ್ಲಿ 10ನೇ ಪದ ಕಂಡುಹಿಡಿಬೇಕು. ಎಲ್ಲೈತಿ ಹುಡುಕ್ಬೇಕು. ಅದನ್ನು ಹುಡುಕೋದಲ್ಲ, ಗೊತ್ತಿರ್ತಕ್ಕಂಥ ಅಂಶಗಳನ್ನು ಬರ್ಕೊಂಡು ಅದನ್ನು ಕಂಡುಹಿಡ್ಕೊತಾ ಹೋಗ್ಬೇಕು. ಇಲ್ಲಿ 2, 7, 12 ಸೋನಪ್ಟು. ಇದರಲ್ಲಿ ಮೊದಲ ಪದ a 2, d 7 - 2 a2 - a1 ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಡಿಬೇಕು. 7 - 5 ಅಂದರೆ 7 - 2 ಅಂದರೆ 5 ಬಂತು. n ಎಷ್ಟನೇ ಪದ ಕಂಡುಹಿಡಿಬೇಕು? 10ನೇ ಪದ. ಹಾಗಾಗಿ n = 10 ಆಯಿತು. a10 ಅನ್ನು ಕಂಡುಹಿಡಿಬೇಕು. ಸೂತ್ರ, ಈ ಸೂತ್ರವನ್ನು ಹಾಕ್ಕೋಬೇಕು. an = a + n - 1 × d ಅಂತಕ್ಕಂಥದ್ದು. ಹಾಗಾದರೆ ಸೂತ್ರದಲ್ಲಿ ಆದೇಶ ಮಾಡ್ಕೊಳ್ತಾ ಹೋಗೋಣ. a10 = a ಅಂದರೆ 2 ಇದೆ, n ಅಂದರೆ 10 ಇದೆ, d ಅಂದರೆ 5 ಇದೆ. ಅಷ್ಟನ್ನು ಕೂಡ ಇದರಲ್ಲಿ ಈ ಸೂತ್ರದಲ್ಲಿ ಆದೇಶ ಮಾಡಬೇಕು. ಆದೇಶ ಮಾಡಿದ ನಂತರ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೋಡ್ರಿ, 2 ಇಲ್ಲಿ 10ರಲ್ಲಿ 1 ಹೋಯ್ತು ಅಂದರೆ 9 ಉಳಿತಿದೆ, ಇಂಟು 5, 9 × 5. ಇಲ್ಲಿ = 2 + 9 = 45. ಇಲ್ಲಿ 10ನೇ ಪದ ಏನು ಬಂತು? 45 + 2 47. ಅಂದರೆ ಈ 2, 7, 12 ಸೋನಪ್ಟು ಈ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು ಬಂತು ನಿಮಗೆ? 47 ಬಂತು. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಇದು ಈಸಿಯಾಗಿ ಗೊತ್ತಾಗುತ್ತೆ. 21, 18, 15 ಸೋನಪ್ಟು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? -81 ಆಗಿದೆ. ಹಿಂದಿನ ಒಂದು ಸಮಸ್ಯೆಯಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರು, ನೇರವಾಗಿ ಉತ್ತರವನ್ನು ಕಂಡುಹಿಡ್ಕೊಂಡಿದ್ವಿ. ಇಲ್ಲೇನಿದೆ ಅಂದರೆ ಸ್ವಲ್ಪ ಸಮಸ್ಯೆ ಲೆಕ್ಕ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಬದಲಾವಣೆ ಇದೆ. ಏನು ಬದಲಾವಣೆ ಇದೆ? ಇಲ್ಲಿ ಶ್ರೇಣಿ ಕೊಟ್ಟಿದ್ದಾರೆ, ಮೊದಲ ಪದ 21 ಇದೆ, ಡಿ ಕಂಡುಹಿಡ್ಕೊಂಡಿದ್ದೇವೆ, -3 ಬಂದಿದೆ. n ಬೆಲೆ ಗೊತ್ತಿಲ್ಲ ನಮಗೆ. an ಅನ್ನು ಕೊಟ್ಟಿದ್ದಾರೆ, ಎಷ್ಟನೇ ಪದ ಅಂದರೆ ಇದು ಒಂದು ಪದವನ್ನು ಕೊಟ್ಟಿದ್ದಾರೆ, ಅದು an. ಹಾಗಾದರೆ ಇದು ಎಷ್ಟನೇದು ಇದು ಪದ ಅಂತಕ್ಕಂಥದ್ದನ್ನು ಕಂಡುಹಿಡಬೇಕು. ಸೂತ್ರ ಮಾತ್ರ ಅದನ್ನೇ ಹಾಕಬೇಕು. an = a + n - 1 × d ಅಂತಕ್ಕಂಥ ಸೂತ್ರವನ್ನು ಹಾಕ್ಕೋಬೇಕಿಲ್ಲಿ. ಇಲ್ಲಿ ಸೂತ್ರದಲ್ಲಿ ಆದೇಶ ಮಾಡಿದರೆ an ಬೆಲೆ -81 ಇದೆ, a ಅಂದರೆ 21 + n - 1 × d ಅಂದರೆ -3 ಇದೆ. ಇಲ್ಲಿ n ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೊಂಡಿದ್ದೇನೆ. -81 = 21 ಮೈನಸ್ ಯಾಕೆ ಬಂತು ಅಂದರೆ ಪ್ಲಸ್ ಇಂಟು ಮೈನಸ್ 3 × n 3n, ಮೈನಸ್ ಇಂಟು ಮೈನಸ್ ಪ್ಲಸ್ 3 × 1 3. -81 = 21 + 3 24 -3n. 3n = 24 + 81. ಅಂದರೆ ಈ -81 ನಾನು ಏನು ಮಾಡಿದ್ದೇನೆ ಅಂದರೆ ಈ ಕಡೆಗೆ ತೊಗೊಂಡಿದ್ದೇನೆ. ಯಾವ ಕಡೆಗೆ? ಎಡಭಾಗದಿಂದ ಬಲಭಾಗಕ್ಕೆ ತೊಗೊಂಡಿದ್ದೇನೆ. ಅಲ್ಲೇನಾಗುತ್ತೆ, ಚಿಹ್ನೆ ಬೇರೆ ಆಗುತ್ತೆ, ಹಾಗಾಗಿ ಪ್ಲಸ್ ಆಗಿದೆ. ಇನ್ನು 3n = 24 + 81 105 ಆಯಿತು. ಹಾಗಾಗಿ ದೇರ್ಫೋರ್ n = 105/3. ಹಾಗಾದರೆ n ಬೆಲೆ ಎಷ್ಟಾಯಿತು? 35. ಅಂದರೆ -81 ಅಂತಕ್ಕಂಥದ್ದು ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ? 35ನೇ ಪದ ಆಗಿರುತ್ತೆ. ಓಕೆ, ಎಷ್ಟು ಚೆನ್ನಾಗಿದಾವಲ್ಲ ಲೆಕ್ಕಗಳು ಆತ್ಮೀಯ ವಿದ್ಯಾರ್ಥಿಗಳೇ. ಈ ಒಂದು ಸೂತ್ರವನ್ನು ಬಳಸುವಾಗ ಒಂದು ಗಮನದಲ್ಲಿ ಇಟ್ಕೊಳ್ರಿ.
ಇಲ್ಲಿ ನೀವು ಹಾಕ್ತಕ್ಕಂಥ ಒಂದು ಬೆಲೆಗಳೇನಿದಾವೆ, ಎ ಅಂತಕ್ಕಂಥದ್ದು ಮೊದಲ ಪದ, ಎನ್ ಅಂತಕ್ಕಂಥದ್ದು ಪದಗಳ ಸಂಖ್ಯೆ, ಡಿ ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ, ಎನ್ ಅಂತಕ್ಕಂಥದ್ದು ಒಂದು ಪದ ಅಥವಾ ಎನ್ನನೇ ಪದ ಅಥವಾ ಕೊನೆಯ ಪದ. ಹೆಂಗೆ ಬಳಕೆಯನ್ನು ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇನ್ನೂ ಒಂದು ರೀತಿಯ ಲೆಕ್ಕಗಳಿದ್ದಾವೆ ಇದರಲ್ಲಿ. 2, ಇಲ್ಲಿ ಡ್ಯಾಶ್ ಬಿಟ್ಟಿದ್ದಾರೆ, 26 ಇದೆ. ಇನ್ನೊಂದು ಇಲ್ಲಿ ಡ್ಯಾಶ್ ಬಿಟ್ಟಿರ್ತಕ್ಕಂಥ ಒಂದು ಬಿಟ್ಟ ಸ್ಥಳವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕು. ಏನು ಮಾಡಬೇಕಿಲ್ಲಿ? A1 ಕೊಟ್ಟಿದ್ದಾರೆ 2, A3 ಕೊಟ್ಟಿದ್ದಾರೆ 26, A2ವನ್ನು ಕಂಡುಹಿಡಿಬೇಕು ನಾವು. ಹಾಗಾದರೆ ಏನು ಮಾಡಬೇಕು? ಡಿ ಕಂಡುಹಿಡಿಬೇಕು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಅದಕ್ಕೊಂದು ಸೂತ್ರ ಇದೆ. ಏನು ಸೂತ್ರ? TP - TQ / P - Q ಅಂತ. ಇಲ್ಲಿ ನೀವೇನು ಇನ್ನೂ ಒಂದು ಕೆಲಸ ಮಾಡ್ಬೋದು. ಟಿ ಬದಲಾಗಿ ಎ ಬರ್ಕೋಬೋದು, AP - AQ / P - Q. ಇಲ್ಲಿ ಇವೆರಡು ಪದಗಳು, ಇವು ಪದಗಳ ಸಂಖ್ಯೆ. ಇಲ್ಲಿ ನಾನು ಬರ್ಕೊಂಡಿದ್ದೇನೆ TP ಮತ್ತು TQ ಬದಲಾಗಿ ನಾನನ್ನು ಬರ್ಕೊಂಡಿದ್ದೇನೆ. ಇಲ್ಲಿ A3ಯನ್ನು TP ಮಾಡ್ಕೊಂಡಿದ್ದೇನೆ, A1ನ್ನು TQ ಮಾಡ್ಕೊಂಡಿದ್ದೇನೆ. 26 - 2 3 - 1 D = 26ರಲ್ಲಿ 2 ಹೋದರೆ 24, 3ರಲ್ಲಿ 1 ಹೋದರೆ 2. ಹಾಗಾದರೆ D = ಏನಂತ? 2 ಒಂದೇ 2 22 12 24. ಹಾಗಾಗಿ D = 12 ಬಂದಿದೆ. ಹಾಗಾಗಿ ಬಿಟ್ಟ ಸ್ಥಳ ಇಲ್ಲಿ D 12 ಬಂತಂದರೆ 2ಕ್ಕೆ 12 ಕೂಡಿಸಿದ್ರೆ ಎಷ್ಟಾಯಿತು? 14 ಆಯಿತು. ಬಿಟ್ಟ ಸ್ಥಳ ಏನಾಯಿತು? 14. ಇನ್ನು ನೆಕ್ಸ್ಟು ಇನ್ನೊಂದು ಸಮಸ್ಯೆಯನ್ನು, ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಬಿಟ್ಟ ಸ್ಥಳ ಇದೆ, ನೆಕ್ಸ್ಟ್ 13 ಇದೆ, ನೆಕ್ಸ್ಟ್ ಬಿಟ್ಟ ಸ್ಥಳ ಇದೆ, ನೆಕ್ಸ್ಟ್ 3 ಇದೆ. ಇದರಲ್ಲಿ A2 ಕೊಟ್ಟಿದ್ದಾರೆ, A1 ಇಲ್ಲ. ಹಾಗೆ A4 ಕೊಟ್ಟಿದ್ದಾರೆ, A3 ಇಲ್ಲ. ಇದನ್ನು ಬಳಕೆ ಮಾಡಿಕೊಂಡು ಡಿ ಕಂಡುಹಿಡ್ಕೋಬೇಕು. ಹಾಗಾದರೆ ಡಿ ಹೇಗೆ ಕಂಡುಹಿಡ್ಕೋಬೇಕು? ಅದೇ ಸೂತ್ರವನ್ನು ಅಪ್ಲೈ ಮಾಡ್ಕೋಬೇಕು. TP - TQ / P - Q. ಇಲ್ಲಿ A4ನ್ನು TP ಮಾಡಿಕೊಡ್ರಿ, A2ವನ್ನು TQ ಮಾಡಿಕೊಡ್ರಿ, ಬೆಲೆಯನ್ನು ಆದೇಶ ಮಾಡಿಕೊಡ್ರಿ. 3 - 13 / 4 - 2. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. D = ಇಲ್ಲಿ 13ರಲ್ಲಿ 13ನ್ನು ಕಳೀಲಿಕ್ಕಾಗಲ್ಲ. ಹಾಗಾಗಿ 13ರಲ್ಲಿ 3 ಹೋದರೆ 10 ಬರುತ್ತೆ. ಅದು ಯಾವ 10? ಚಿಹ್ನೆ ಮೈನಸ್ ಬರುತ್ತೆ. ಇಲ್ಲಿ 4ರಾಗ 2 ಹೋದರೆ 2 ಬರುತ್ತೆ. ಡಿಯ ಬೆಲೆ ಅಂತ 2 ಒಂದೇ 2 ಇಲ್ಲಿ 10. ಹಾಗಾಗಿ -5 ಬರುತ್ತೆ ಡಿ ಬೆಲೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಈ -5ನ್ನು ಇಲ್ಲಿ ಉಪಯೋಗ ಮಾಡ್ಕೊಂಡು ಮೊದಲ ಪದವನ್ನು ಕಂಡುಹಿಡಿಬೇಕು. ಇಲ್ಲಿ 13 ಬಂದಿದೆ ಅಂದರೆ ಈ ಪದಕ್ಕೆ, ಮೊದಲನೇ ಪದಕ್ಕೆ 5ನ್ನು ಕೂಡಿಸಿದ್ರೆ 13 ಬಂದಿದೆ. ಹಾಗಾದರೆ 5ನ್ನು ಕಳೆದ್ರೆ ಅಂದರೆ 13 -5 ಮಾಡಿದಂದರೆ 18 ಬರುತ್ತೆ. ಇದರಲ್ಲಿ 13ರಲ್ಲಿ 5ನ್ನು ಕಳೆದ್ರೆ 8 ಬರುತ್ತೆ. ಹಾಗಾಗಿ ಬಿಟ್ಟ ಸ್ಥಳ ಏನು? 18 ಮತ್ತು 8 ಅಂತಕ್ಕಂಥ. ಇದಿಷ್ಟು ನೀವು ಯಾವುದರ ಮೇಲೆ ಆಧಾರದ ಮೇಲೆ ಮಾಡ್ತೇವೆ ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ಒಂದು ಸೂತ್ರಗಳೇನಿದಾವೆ ಆ ಸೂತ್ರಗಳ ಆಧಾರದ ಮೇಲೆ ಇವುಗಳನ್ನು ಲೆಕ್ಕಗಳನ್ನು ಮಾಡ್ತಾ ಹೋಗ್ತೇವೆ. ಇನ್ನು ನೆಕ್ಸ್ಟು ಇದರಲ್ಲಿ ಇನ್ನೊಂದು ಪರಿಕಲ್ಪನೆ, ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯತಕ್ಕಂಥ ಸೂತ್ರವನ್ನು ಇಲ್ಲಿ ನೋಡ್ತೇವೆ. ಹೇಗಿದೆ ಸೂತ್ರ? ಅದು Sn = n/2 ಇಂಟು 2a + n - 1 ಇಂಟು d ಅಂತಕ್ಕಂಥದ್ದು ಒಂದು ಸೂತ್ರ. ಇದನ್ನೇ ಸಿಂಪ್ಲಿಫೈ ಮಾಡಿ Sn = n/2 ಇಂಟು a + an ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಏನು ಚೇಂಜಸ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಭಾಳ ಚೇಂಜಸ್ ಏನು ಇಲ್ಲ. ಇದರಲ್ಲಿ ಒಂದು ಚೇಂಜಸ್ ಏನಂದರೆ ಇಲ್ಲಿ 2a ಅಂತಕ್ಕಂಥದ್ದನ್ನು a + a ಮಾಡಿದರೆ a + n - 1 ಇಂಟು ಡಿ ಅಂತಕ್ಕಂಥದ್ದು an. ಹಾಗಾಗಿ a + an ಅಂತ ಬರ್ಕೊಂಡಿದ್ದೆ. ಮತ್ತೇನು ಇಲ್ಲಿ ಅದರಲ್ಲಿ ಅಂಥ ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇಲ್ಲವೇ ಇಲ್ಲ ಇದರಲ್ಲಿ. ನೆಕ್ಸ್ಟು ಇನ್ನೊಂದು ಸೂತ್ರ ಬರುತ್ತೆ, ಸ್ವಾಭಾವಿಕ ಸಂಖ್ಯೆಗಳ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರ ಬರುತ್ತೆ. ಅದು ಏನು ಸೂತ್ರ ಅಂದರೆ n = n ಇಂಟು n + 1 / 2 ಅಂತಕ್ಕಂಥದ್ದು. ಈ 3 ಸೂತ್ರಗಳ ಮೇಲೆ ಈಗ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ಒಂದೊಂದೇ. ಒಂದೇ ಒಂದು ಸಮಸ್ಯೆ 5, 8, 11, 14, ಸೋನಪ್ಟು ಈ ಸಮಾಂತರ ಶ್ರೇಣಿಯ 10 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. ಎಷ್ಟು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು ಆತ್ಮೀಯ ವಿದ್ಯಾರ್ಥಿಗಳೇ? 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು. ಹಾಗಾದರೆ ಏನು ಮಾಡಬೇಕು ನಾವು ಇಲ್ಲಿ? ಫಸ್ಟು ಕೊಟ್ಟಿರ್ತಕ್ಕಂಥ ಶ್ರೇಣಿಯನ್ನು ಬರ್ಕೊಳ್ಳೋಣ. 5,
8, 11, 14 ಸೋನಪಟ್ಟು. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಫಸ್ಟು ಬರ್ಕೋಬೇಕು. ಆದರೆ ನಮ್ಮ ಮೊದಲನೇ ಕೆಲಸ, ವಾಟ್ ಹಿ ವಿಲ್ ಬಿ ಗಿವನ್, ಹಿ ವಾಸ್ ಗಿವನ್ ಟು ಮೀ, ನಮಗೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕು. ಎ ಮೊದಲನೇ ಪದ ಎ 5, ಡಿ A2 ಮೈನಸ್ A1 ಅಂದರೆ 8 ಮೈನಸ್ 5 ಇಸ್ ಈಕ್ವಲ್ ಟು 3. ಎನ್ ಕೊಟ್ಟಿದ್ದಾರೆ 10 ಪದಗಳವರೆಗಿನ ಮೊತ್ತ, ಎನ್ ಇಸ್ ಈಕ್ವಲ್ ಟು 10. ನಾವೇನು ಕಂಡುಹಿಡಿಬೇಕಾಗಿದೆ, S10 ಕಂಡುಹಿಡಿಬೇಕಾಗಿದೆ. ಸೂತ್ರವನ್ನು ಯಾವುದನ್ನು ಬಳಸಬೇಕು, ಇಲ್ಲಿ ಒಂದು ಸ್ವಲ್ಪ ನಿಮಗೆ ಗೊಂದಲ ಆಗುತ್ತೆ. 2 ಸೂತ್ರಗಳದು. ಒಂದೇ ಸೂತ್ರವನ್ನು ADN ಕೊಟ್ಟಾಗ ಬಳಕೆ ಮಾಡಬೇಕು, ಇನ್ನೊಂದು ಸೂತ್ರವನ್ನು AN ಕೊಟ್ಟಾಗ ಬಳಕೆ ಮಾಡಬೇಕು. AN ಮತ್ತು N ಕೊಟ್ಟಾಗ. ಈ ನೋಡಿರಿ ಸೂತ್ರ ನಾವು ಬಳಕೆ ಮಾಡ್ತಕ್ಕಂಥ ಸೂತ್ರ SN ಇಸ್ ಈಕ್ವಲ್ ಟು N/2 ಇಂಟು 2A ಪ್ಲಸ್ N ಮೈನಸ್ 1 ಇಂಟು ಡಿ. ಈ ನಮಗೆ ಗೊತ್ತಿರ್ತಕ್ಕಂಥ ಅಷ್ಟು ಅಂಶಗಳನ್ನು ಈ ಸೂತ್ರದಲ್ಲಿ ಆದೇಶ ಮಾಡಿರಿ. S10 ಇಸ್ ಈಕ್ವಲ್ ಟು N ಅಂದರೆ 10 ಇದೆ, ಡಿವೈಡ್ ಬೈ 2 ಇಂಟು 2, A ಅಂದರೆ 5 ಇದೆ, ಇಲ್ಲಿ ಮೊದಲ ಪದವನ್ನು ಬರ್ಕೊಂಡಿದ್ದೇವೆ, ಪ್ಲಸ್ N ಅಂದರೆ 10 ಇದೆ, 10 ಮೈನಸ್ 1 ಇಂಟು ಡಿ ಅಂದರೆ 3 ಬಂದಿದೆ, 3 ಆದೇಶ ಮಾಡಿದೆ. ಇನ್ನು 10 ಡಿವೈಡ್ ಬೈ 2 ಅಂದರೆ 5 ಬರುತ್ತೆ, 2 10, 10ರಲ್ಲಿ 1 ಹೋದರೆ 9 ಇಂಟು 3 ಇಸ್ ಈಕ್ವಲ್ ಟು 5 ಇಂಟು 10 ಪ್ಲಸ್ 9 3 27, 5 ಇಂಟು 10 ಪ್ಲಸ್ 27 ಅಂದರೆ 37. S10 ಇಸ್ ಈಕ್ವಲ್ ಟು 185 ಅಂತ. ಅಂದರೆ 10 ಈ ಒಂದು ಶ್ರೇಣಿಯ 10 ಪದಗಳವರೆಗಿನ ಮೊತ್ತ ಎಷ್ಟಾಗುತ್ತೆ ಅಂದರೆ 185 ಆಗುತ್ತೆ. ಹಾಗಾಗಿ ಇದನ್ನು ಈ ರೀತಿ ಕಂಡುಹಿಡ್ಕೊಳ್ತಾ ಹೋಗ್ಬೇಕು. ಮೊದಲಿಗೆ ಎಲ್ಲ ಅಂಶಗಳನ್ನು ಬರ್ಕೋಬೇಕು, ನಂತರ ಸೂತ್ರದಲ್ಲಿ ಆದೇಶ ಮಾಡಬೇಕು. ಸೂತ್ರದಲ್ಲಿ ಆದೇಶ ಮಾಡೋದೊಂದೇ ಕೆಲಸ ಅಲ್ಲ, ಸೂತ್ರದಲ್ಲಿ ಆದೇಶ ಮಾಡಿದ ನಂತರ ಅವುಗಳನ್ನು ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂದರೆ ಸುಲಭೀಕರಿಸಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗುತ್ತೆ. ಈ ಸುಲಭೀಕರಿಸುವಾಗ ಸ್ವಲ್ಪ ಗಮನದಲ್ಲಿಟ್ಕೋಬೇಕು, ಚಿಹ್ನೆಯನ್ನು ಗಮನದಲ್ಲಿಟ್ಕೋಬೇಕು. ಹಾಗೆ ನಿಮಗೆ ಹಿಂದೆ ಕಲ್ತಿರ್ತಕ್ಕಂಥ ಏನು ಪರಿಕಲ್ಪನೆಗಳಿದಾವೆ, ಹಿಂದಿನ ತರಗತಿಯಲ್ಲಿ ಏನು ಕಲ್ತಿರ್ತಕ್ಕಂಥ ಒಂದು ಪರಿಕಲ್ಪನೆಗಳಿದಾವೆ, ಅವುಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಆ ಯೂಸ್ ಮಾಡ್ಕೊಳ್ತಾನೆ ಹೋಗಬೇಕು. ಈಗ ಉದಾಹರಣೆಗೆ ಇಲ್ಲಿ 9 ಇಂಟು 3 ಅಂತ ಬಳಸಿ 27 ಅಂತ ಬಳಸಿದ್ವಿ. ನೇರವಾಗಿ ಇವೆಲ್ಲವನ್ನು ಕೂಡಿಸ್ಕೊಂಡು ಇಲ್ಲಿ ಇಡ್ಬೋದಿತ್ತು, ಅದು ಬಟ್ ಇಲ್ಲಿ ಬಳಸಲಿಲ್ಲ ನಾವು. ಯಾಕೆ ಬಳಸಲಿಲ್ಲ ಅಂದರೆ ಇಲ್ಲಿ ಹಿಂದೆ 7ನೇ ತರಗತಿಯಲ್ಲಿ ಒಂದು ಅಂಶವನ್ನು ಕಲ್ತಿದ್ದೀರಿ, ಬಾಡ್ಮಾಸ್ ನಿಯಮ ಅಂತ ಕಲ್ತಿದ್ದೀರಿ. ಆ ನಿಯಮವನ್ನು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ. ಹೌದಾ? ಯಾವ ಸಂದರ್ಭದಲ್ಲಿ ಏನನ್ನು ಬಳಕೆ ಮಾಡ್ಕೋ, ಯಾವ ಪರಿಕಲ್ಪನೆಯನ್ನು ಬಳಕೆ ಮಾಡ್ಕೋಕೋ ಆ ಪರಿಕಲ್ಪನೆಯನ್ನು ಬಳಕೆ ಮಾಡಿಕೊಂಡು ನಾವೇನು ಮಾಡಬೇಕು ಅಂದರೆ ಇಲ್ಲಿ ಒಂದು ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ. ಇದು ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರದ ಮೇಲೆ ಆಧಾರದ ಮೇಲೆ ಇರ್ತಕ್ಕಂಥ ಒಂದನೇ ಲೆಕ್ಕ. ಇನ್ನು 2ನೇ ಲೆಕ್ಕ, ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, N ಮತ್ತು SN ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ. ಹಾಗಾದರೆ N ಮತ್ತು SN ಕಂಡುಹಿಡಿಬೇಕಾಗಿತ್ತು ಅಂದರೆ ಇಲ್ಲಿ 2 ಸೂತ್ರಗಳನ್ನು ಬಳಕೆ ಮಾಡ್ಕೋಬೇಕಾಗತ್ತೆ ನೀವು ವಿದ್ಯಾರ್ಥಿಗಳೇ. ಏನನ್ನು ಬಳಕೆ ಮಾಡಬೇಕು, ಒಂದು Nನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಕೂಡ ಬಳಕೆ ಮಾಡ್ಕೋಬೇಕು, ಅದರ ಜೊತೆಗೆ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಕೂಡ ಬಳಕೆ ಮಾಡ್ಕೋಬೇಕು. ಹಾಗಾದರೆ ಏನು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶವನ್ನೇ ಅಷ್ಟನ್ನು ನಾನು ಬರ್ಕೊಂಡಿದ್ದೇನೆ. ಇಲ್ಲಿ Nನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರ್ಕೊಂಡಿದ್ದೇನೆ. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಡಿ. ಇದರಲ್ಲಿ ಏನು ಗೊತ್ತಿದೆ, AN ಗೊತ್ತಿದೆ, A ಗೊತ್ತಿದೆ, ಡಿ ಗೊತ್ತಿದೆ, N ಗೊತ್ತಿಲ್ಲ. N ಕಂಡುಹಿಡ್ಕೊಳ್ಳೋಣ. AN ಅಂದರೆ 28 ಇದೆ, A ಅಂದರೆ 7 ಇದೆ, N ಗೊತ್ತಿಲ್ಲ, ಡಿ ಅಂದರೆ 3 ಇದೆ. ಇದನ್ನೇ ಸಿಂಪ್ಲಿಫೈ ಮಾಡಿದ್ದೀನಿ. 28, 7 ಇದನ್ನು ಬಿಡಿಸಿ ಬರ್ಕೊಂಡಿದ್ದಾವೆ. 3 ಇಂಟು N 3N ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3. ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. 28 ಈಸ್ ಈಕ್ವಲ್ ಟು 7ರಲ್ಲಿ 3 ಹೋದರೆ 4 ಪ್ಲಸ್ 3N. 4ನ್ನು ಬಲಭಾಗದಿಂದ ಎಡಭಾಗಕ್ಕೆ ತಗೊಂಡು ಬಂದಾಗ ಪ್ಲಸ್ ಇದು ಮೈನಸ್ ಆಗುತ್ತೆ. 28 ಮೈನಸ್ 4, 3N ಇಸ್ ಈಕ್ವಲ್ ಟು 24. ಹಾಗಾದರೆ ದೇರ್ ಫೋರ್ N ಇಸ್ ಈಕ್ವಲ್ ಟು 24 ಡಿವೈಡ್ ಬೈ 3. ಹಾಗಾದರೆ 3 1 3 8 24. ಹಾಗಾಗಿ N ಬೆಲೆ ಎಷ್ಟಾಯಿತು, 8 ಆಯಿತು. ಅಂದರೆ N ಬೆಲೆ ಸಿಕ್ತು ನಮಗೆ. ಲೆಕ್ಕ ಮುಗೀತಾ? ಇಲ್ಲ. ಈಗ ನಾವು ಮುಂದಿನ ಒಂದು ಅಂಶವನ್ನು ಕಂಡುಹಿಡಬೇಕು. ಈಗ N ಮಾತ್ರ ಕಂಡುಹಿಡ್ಕೊಂಡು ಇನ್ನೊಂದು ಅಂಶ ಕಂಡುಹಿಡಿದಿದೆ. ಅದು ಯಾವುದು, SN ಅಂತಕ್ಕಂಥದ್ದನ್ನು ಕಂಡುಹಿಡಿದಿದೆ. ಅದನ್ನು SN ಕಂಡುಹಿಡ್ಕೋಬೇಕೀಗ. SN ಇಸ್ ಈಕ್ವಲ್ ಟು
ಎನ್ ಡಿವೈಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಕ್ಕಂಥದ್ದು. ಇಲ್ಲಿ ಎನ್ ಬೆಲೆ ಗೊತ್ತಿದೆ, ಕಂಡುಹಿಡ್ಕೊಂಡಿದ್ದೇವೆ 8 ಅಂತಂದೇಳಿ. ಎ ಬೆಲೆ 7 ಇದೆ, ಹಾಗೆ ಎನ್ ಬೆಲೆ 8, ಡಿ ಬೆಲೆ 3 ಇದೆ. 4 8 ಅಂದರೆ 4 ಆಯಿತು, 7 2 ಇಂಟು 7 ಆಯಿತು, ಪ್ಲಸ್ 8 ಮೈನಸ್ 3, ಇಲ್ಲಿ 3 ಇದೆ. 4 7 14, ಇಲ್ಲಿ 8ರಲ್ಲಿ 1 ಹೋದ್ರೆ 7 ಉಳಿತು, 3. ನೆಕ್ಸ್ಟು 4 14 ಪ್ಲಸ್ 7 3 21. ನೆಕ್ಸ್ಟು ಇದರಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು 4 ಪ್ಲಸ್ 4 ಇಂಟು 14 ಪ್ಲಸ್ 21 ಅಂದರೆ 35. 35 ಇಂಟು 4 ಅಂದರೆ ಏನು ಬಂತೆ? ಎಸ್ ಎನ್ ಇಸ್ ಈಕ್ವಲ್ ಟು 140 ಆಗುತ್ತೆ. ಅಂದರೆ ಎನ್ ಬೆಲೆ 8 ಬಂತು, ಎಸ್ ಎನ್ ಬೆಲೆ ಎಷ್ಟು ಬಂತು? ನಮಗೆ 140 ಬಂದಿದೆ. ಇನ್ನೊಂದು ಕೊನೆಯ ಒಂದು ಸಮಸ್ಯೆ ವಿದ್ಯಾರ್ಥಿಗಳೇ, ಇಲ್ಲಿ ಈ ಎರಡೂ ಸಮಸ್ಯೆಗಳನ್ನು ಏನು ತಗೊಂಡಿದ್ದಾವೆ ಆ ಎರಡೂ ಸಮಸ್ಯೆಗಳಿಗಿಂತ ಸ್ವಲ್ಪ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಇದು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 5, ಕೊನೆಯ ಪದ 45, ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಹಾಗಾದರೆ ಏನು ಮಾಡಬೇಕಿಲ್ಲಿ? ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಳೋದಾದರೆ, ಮೊದಲ ಪದ ಎ ಕೊಟ್ಟಿದ್ದಾರೆ 5, ಕೊನೆಯ ಪದ ಏನು ಕೊಟ್ಟಿದ್ದಾರೆ 45, ಮೊತ್ತ ಕೊಟ್ಟಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು 400. ನಾವೇನು ಕಂಡಿದ್ದೀವಿ? ಪದಗಳ ಸಂಖ್ಯೆ ಎನ್, ಸಾಮಾನ್ಯ ವ್ಯತ್ಯಾಸ ಡಿ. ಏನನ್ನು ಬಳಕೆ ಮಾಡ್ಕೋಬೇಕು? ಎರಡನ್ನೂ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕಂದ್ರೆ, ಈಗ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಇಲ್ಲಿ ನಾವೇನು ಮಾಡಬೇಕು? ಬಳಕೆ ಮಾಡಬೇಕು. ಹಾಗಾದರೆ ಇಲ್ಲಿ ಎಸ್ ಎನ್ ಕಂಡುಹಿಡಿತಕ್ಕಂಥ ಇದು ಎನ್ನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬಳಕೆ ಮಾಡಿದರೆ ನಮಗೆ ಏನು ಸಿಗಲ್ಲ? ಎರಡೂ ಅಲ್ಲಿ ಅನ್ನೋನ್ ಥಿಂಗ್ ಇರೋದ್ರಿಂದ ಅಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಸ್ ಎನ್ ಸೂತ್ರದಲ್ಲಿರ್ತಕ್ಕಂಥ ಎರಡನೇ ಸೂತ್ರವನ್ನು ಬಳಕೆ ಮಾಡ್ಕೊಂಡಿದ್ದೆ ನಾವು ಇಲ್ಲಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಇದರಲ್ಲಿ ಸೂತ್ರದಲ್ಲಿ ಆದೇಶ ಮಾಡಿರಿ. 400 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 5 ಪ್ಲಸ್ 45. 400 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 5 ಪ್ಲಸ್ 45 50. 400 ಈಸ್ ಈಕ್ವಲ್ ಟು 2 1 2 25 25 ಉಳಿತೈತಿ, 25 ಎನ್ ಆಯಿತು. ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು 400 ಡಿವೈಡ್ ಬೈ 25. ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು 16. ಹಾಗಾದರೆ ಎನ್ನ ಬೆಲೆ 16 ಬಂತು. ಹಾಗಾದರೆ ನಾವು ಇನ್ನೂ ಒಂದೇನು ಕಂಡುಹಿಡಬೇಕಾಗಿದೆ? ಈಗ ಡಿ ಕಂಡುಹಿಡಬೇಕಾಗಿದೆ. ಡಿ ಕಂಡುಹಿಡಲಿಕ್ಕೆ ಮತ್ತೆ ನಾವು ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬಳಕೆ ಮಾಡ್ಕೊಂಡಿದ್ದೇವೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಮೊದಲಿಗೆ ಇವೆರಡು ಅನ್ನೋನ್ ಥಿಂಗ್ ಆಗಿತ್ತು. ಈಗ ಇದು ನೋನ್ ಥಿಂಗು, ಗೊತ್ತಿರ್ತಕ್ಕಂಥ ಒಂದು ಅಂಶ, ಇದು ಗೊತ್ತಿಲ್ಲದೆ ಇರ್ತದೆ. ಇದು ಒಂದನ್ನು ಕಂಡುಹಿಡಿಬೋದು ನಾವೀಗ. ಎ ಎನ್ ಬೆಲೆ 45 ಇದೆ, ಹಾಕ್ಕೊಂಡಿದ್ದೇವೆ. ಎ 5, ಎನ್ ಬೆಲೆ 16 ಬಂದಿದೆ, -1 ಇಂಟು ಡಿ ಕಂಡುಹಿಡಿಬೇಕಾಗಿದೆ. 45 ಇಸ್ ಈಕ್ವಲ್ ಟು 5 ಪ್ಲಸ್ 16ರಲ್ಲಿ 1 ಹೋದರೆ 15, 15 ಡಿ. 45 ಮೈನಸ್ 5 ಇಸ್ ಈಕ್ವಲ್ ಟು 15 ಡಿ. ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 45 ಡಿವೈಡ್ ಬೈ 5 ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 8. ಎನ್ ಸಿಕ್ಕಿದೆ, ಡಿ ಸಿಕ್ಕಿದೆ. ಅವ್ರು ಕೇಳಿರ್ತಕ್ಕಂಥ ಅಂಶ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ. ಓಕೆ, ಧನ್ಯವಾದಗಳು.